ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನಮಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಬೇಕು, ಅದು ಕೂಡ ಅವರ್ಲಿ ವೈಸ್ ಪೇನ ಮಾಡಬೇಕು, ಕೆಲಸ ಅಂತೂ ಈಸಿಯಾಗಿರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ, ಅವರೆಲ್ಲರಿಗೂ ಈ ವಿಡಿಯೋ ಆಗಿರುತ್ತೆ. ಇವತ್ತು ನಾನು ಹೇಳ್ತಾ ಇರೋ ಕಂಪ್ನಿ ಬಗ್ಗೆ ನಾನು ಸಾಕಷ್ಟು ವೀಡಿಯೋಸ್ ಆಲ್ರೆಡಿ ನನ್ನ ಚಾನಲಲ್ಲಿ ಮಾಡಿರ್ತೀನಿ, ಬೇಕಾದ್ರೆ ನೀವು ಅದು ಕೂಡ ಚೆಕ್ಔಟ್ ಮಾಡ್ಬೋದು. ಕಂಪ್ನಿ ಬಂದು ಕ್ರಾಸಿಂಗ್ ವುಡ್ಲೆಕ್ಸ್ ಅನ್ನೋ ಕಂಪ್ನಿಯವರು ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ರೋಲ್ ಬಂದು ಫೈಲ್ಸ್ ಕ್ಲರ್ಕ್ ಅಂತ. ಏನು ಈ ರೋಲು ಅಂದರೆ, ಕಂಪ್ನಿಯವರು ನಿಮಗೆ ಕೆಲವೊಂದಷ್ಟು ಫೈಲ್ಸ್ ಅಥವಾ ಡಾಕ್ಯುಮೆಂಟ್ಸ್ನ ಕಳಿಸ್ಕೊಡ್ತಾರೆ. ಅವರು ಯಾವ ಪ್ಲ್ಯಾಟ್ಫಾರ್ಮ್ ಅಥವಾ ಎಲ್ಲಿ ಅಪ್ಲೋಡ್ನ ಮಾಡೋದು ಕೇಳ್ತಾರೆ, ಅಲ್ಲಿ ಜಸ್ಟ್ ಅಪ್ಲೋಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಇದು ಬಂದು AI ಬೇಸ್ಡ್ ಕಂಪ್ನಿ ಆಗಿರುತ್ತೆ. AIಗೆ ಟ್ರೈನಿಂಗ್ ಮಾಡುವಂಥದ್ದೇ ಇವರ ಕಂಪ್ನಿಯ ಗೋಲ್ ಒಂದು. ಸೊ AIಗೆ ಟ್ರೈನ್ ಮಾಡಬೇಕಾದಂಥ ಫೈಲ್ಸ್ ಇನ್ಫಾರ್ಮೇಷನ್ಸ್ನೆಲ್ಲ ಅವರು ಬೇರೆ ವರ್ಕರ್ಸ್ ಕೈಲಿಂದ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ರೆಡಿ ಮಾಡಿಸಿರ್ತಾರೆ. ರೆಡಿ ಆಗಿರೋಂಥ ಫೈಲ್ಸ್ನ ನಿಮಗೆ ಕಳಿಸ್ಕೊಡ್ತಾರೆ. ನೀವು ಜಸ್ಟ್ ಅದಕ್ಕೆ AIಗೆ ಅಪ್ಲೋಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡ್ತಾರೆ. ಹಾಗೆ ಇದು ಬಂದು ಕಂಪ್ಲೀಟ್ಲಿ ಹಾಗೆ 100% ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ, ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅಥವಾ ಲೈಕ್ ಎಕ್ಸ್ಪೀರಿಯನ್ಸ್ ಇದ್ದೀರಾ, ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ನೀವೇನಾದರೂ ಜಸ್ಟ್ PUC ಪಾಸ್ ಆಗಿದ್ದೀನಿ ಅಥವಾ ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ನ ಇನ್ನೂ ಓದ್ತಾ ಇದ್ದೀನಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದು. ಲೈಕ್ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋರು ಕೂಡ ಇಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಜೊತೆಗೆ ನಿಮಗೆ ಅವರ್ಲಿ ವೈಸ್ ಪೇನ ಮಾಡ್ತಾ ಇದ್ದಾರೆ. ಡಾಲರ್ಸ್ ರೂಪದಲ್ಲಿ ಇವರು ಪೇನ ಮಾಡ್ತಾರೆ. ಲೈಕ್ 111 ರುಪೀಸ್ವರೆಗೂ ಅವರು ಪರ್ ಅವರ್ ಪೇ ಮಾಡ್ತಾರೆ. $60 ಸೊ ನೀವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದರೆ ಪರ್ ಅವರ್ ಏನಿಲ್ಲ ಅಂದರೂ 10,000ವರೆಗೂ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಇದರಲ್ಲಿ ಲೈಕ್ ಅವ್ರು ಕೊಟ್ಟಿರೋಂಥ ಪ್ರೂಫ್ಸ್ನ ಅಥವಾ ಎಕ್ಸ್ಪ್ಲೇನ್ ಮಾಡಿರೋದನ್ನ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ಬೇಕಂದರೆ ಅಲ್ಲೂ ಕೂಡ ಚೆಕ್ಔಟ್ ಮಾಡ್ಕೊಳ್ಬೋದು. ಸೊ ತುಂಬಾ ಸಿಂಪಲ್ ಆದಂಥ ಕೆಲಸ. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಿರೋರಂತೂ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇಲ್ಲಿ ಇರೋದಿಲ್ಲ. ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ಕೆಲಸ ಕೂಡ ತುಂಬಾ ಸಿಂಪಲ್ ಆದಂಥದ್ದು. ಸೊ ನಿಮ್ಗೆ ಯಾವುದೇ ರೀತಿ ಟಾರ್ಗೆಟ್ಸ್ ಇರೋದಿಲ್ಲ, ಸೇಲ್ಸ್ ಇರೋದಿಲ್ಲ, ಪ್ರೆಷರ್ ಇರೋದಿಲ್ಲ. ಆರಾಮಾಗಿ ನೀವು ಇಲ್ಲಿ ಮಾಡ್ಬೋದು. ಎಷ್ಟು ಅವರ್ ಕೆಲಸನ ಮಾಡ್ತೀರಾ ಅಷ್ಟು ಅಮೌಂಟ್ಸ್ನ ಅವರು ಇಲ್ಲಿ ನಿಮಗೆ ಕೊಡ್ತಾ ಹೋಗ್ತಾ ಇರ್ತಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಜೊತೆಗೆ ಹೇಗೆ ಅಪ್ಲೈನ ಮಾಡಬೇಕು, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಏನೆಲ್ಲ ನೀವು ಸ್ಟೆಪ್ಸ್ ಫಾಲೋ ಮಾಡಬೇಕಂತ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈವನ್ ಇಂಟರ್ವ್ಯೂ ಕೂಡ ನೀವು ತುಂಬ ಸಿಂಪಲ್ಲಾಗಿ ಕಂಪ್ಲೀಟ್ ಮಾಡ್ಬೋದು. ಜಸ್ಟ್ 3 ಸ್ಟೆಪ್ಸ್ ಇರುತ್ತೆ. ಮೊದಲನೇದಾಗಿ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಸ್ಮಾಲ್ ಇಂಟರ್ವ್ಯೂ ಇರುತ್ತೆ. ನಿಮ್ಮ ಫಾರ್ಮ್ನ ಫಿಲ್ ಮಾಡಿ ಸೆಂಡ್ ಮಾಡಿದರೆ ನಿಮ್ಮ ಇಂಟರ್ವ್ಯೂ ಪ್ರೋಸೆಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲೋಗಿ ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದ್ರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬನ್ನಿ. ಸೊ ನಾನಿಲ್ಲಿ ಲಿಂಕ್ಡ್ಇನ್ ಆ್ಯಪಲ್ಲಿ ಪೋಸ್ಟ್ ಆಗಿರೋದನ್ನ ತೋರಿಸ್ತಾ ಇದ್ದೀನಿ. ಕ್ರಾಸಿಂಗ್ ವುಡ್ಲೆಕ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಫೈಲ್ ಕ್ಲರ್ಕ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅದು ರಿಮೋಟ್ ವರ್ಕ್ ಆಗಿರುತ್ತೆ ಅಂತ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ 1 ವೀಕ್ ಅಗೋ ಅಷ್ಟೇ ಪೋಸ್ಟ್ ಆಗಿರೋವಂಥದ್ದು. ನೀವಿಲ್ಲಿ ನೋಡಿದ್ರೆ ಆಕ್ಟಿವ್ಲಿ ರಿಸೀವಿಂಗ್ ಅಪ್ಲಿಕೇಶನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ನಾಳೆ ಬರುತ್ತೆ. ಸೊ ವಿಡಿಯೋ ನೋಡ್ತಿದ್ದ ಹಾಗೆ ಅಪ್ಲೈನ ಮಾಡಿ. ಸೊ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ಸ್ ಫಿಲ್ ಆಗ್ತಿದ್ದ ಹಾಗೆ ಕ್ಲೋಸ್ನ ಮಾಡಿಬಿಡ್ತಾರೆ. ಅದು ನಾನು ಅಪ್ಲೈ ಮಾಡಬೇಕಾದ್ರೆ ಕೂಡ ಗೊತ್ತಿರೋದಿಲ್ಲ. ನಾನು ಅಪ್ಲೈ ಮಾಡಬೇಕಾದ್ರೆ ಅಥವಾ ವಿಡಿಯೋ ಮಾಡಬೇಕಾದ್ರೆ ಅದು ಅಪ್ಲಿಕೇಶನ್ಸ್ ತೊಗೊಂಡಿರುತ್ತೆ. ಸೊ ಅದಾದಮೇಲೆ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ನೀವು ಟ್ರೈ ಮಾಡಿದಾಗ ಅದೇನಾದರೂ ಫುಲ್ ಅಂತ ಬಂದರೆ ಐ ಆಮ್ ಸೋ ಸಾರಿ. ಸೊ ಅದರ ಮಿಸ್ಟೇಕ್ ಮಾಡ್ಕೊಂಡ್ಬಿಡಿ. ಅದು ನಾನು ಬೇಕಂತಾನೆ ಮಾಡಿದ್ದೀನಿ ಅಂತ. ಅದು ಕೂಡ ಇನ್ಸಿಡೆಂಟ್ಸ್ ಆಗಿ ಹಾಕ್ಬಿಡುತ್ತೆ ಕೆಲವೊಂದ್ಸಲ. ಸೊ ನಾನು ವಿಡಿಯೋ ಹಾಕ್ತಿದ್ದಾಗೆ ನೀವು ನೋಡಿ ಅಪ್ಲೈನ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ನೋಡಿದ್ರೆ ನಿಮಗೆ $60 $111 ಪರ್ ಅವರ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಅರೌಂಡ್ ನಿಮ್ಗೆ ಏನಿಲ್ಲ ಅಂದರೂ 6,000 10,000 ಪರ್ ಅವರ್ ನಿಮಗೆ ಅಮೌಂಟ್ ಸಿಗುತ್ತೆ. ನೀವು ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತೀರಾ ಅಷ್ಟು ಹೈಯೆಸ್ಟ್ ಸ್ಯಾಲ್ರಿನ ಇವರು ಪ್ರೊವೈಡ್ ಮಾಡ್ತಾರೆ. ಮತ್ತೆ ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ.
ಕಾಂಟ್ರಾಕ್ಟ್ ಬೇಸಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಇದು US ಬೇಸ್ಡ್, ಆ ರೀತಿ ಬೇರೆ ಕಂಟ್ರಿ ಬೇಸ್ಡ್ ಆಗಿರೋದ್ರಿಂದ ಡಾಲರ್ಸ್ ರೂಪಲ್ಲಿ ಲೈಕ್ ವೇ ಅಲ್ಲಿ ಕೊಡ್ತಾರೆ ಅವರು ಅಮೌಂಟ್ನ. ನೀವು ಅದನ್ನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನೀವು ನೋಡಬೇಕಾಗಿರುತ್ತೆ. ಅಬೌಟ್ ದ ಜಾಬ್ ಅಂತ ಕೊಟ್ಟು ಮತ್ತೆ ಫೈಲ್ ಕ್ಲರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಟೈಪ್ ಬಂದು ಕಾಂಟ್ರಾಕ್ಟ್ ಆಗಿರುತ್ತೆ. 60 to 111 ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಹಾಗೆ ರಿಮೋಟ್ ಲೊಕೇಶನ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಪ್ರಾಜೆಕ್ಟ್ ಬೇಸ್ ಕೊಟ್ಟಿರ್ತಾರೆ, ಇದನ್ನ ಕಾಂಟ್ರಾಕ್ಟ್ ವೈಸ್ ಅಂತ ಕೂಡ ಹೇಳಿದ್ದಾರೆ ಅವರು. ಇನ್ನು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಅಪ್ಲೈ ಡಾಕ್ಯುಮೆಂಟ್ಸ್ ಮ್ಯಾನೇಜ್ಮೆಂಟ್ ಅಂಡ್ ಫೈಲ್ಸ್ ಎಕ್ಸಿಕ್ಯೂಟಿವ್ ಟು ಸಪೋರ್ಟ್ AI ಟ್ರೈನಿಂಗ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಲೈಕ್ ಡಾಕ್ಯುಮೆಂಟ್ಸ್ ಅವ್ರೇನು ನಿಮಗೆ ಕಳಿಸ್ಕೊಡ್ತಾರೆ ಅಥವಾ ಫೈಲ್ಸ್ಗಳು ಅವ್ರೇನು ನಿಮಗೆ ಕಳಿಸ್ಕೊಡ್ತಾರೆ, ಲೈಕ್ PDF ಫಾರ್ಮಲ್ಲಿ ಆಗಿರ್ಬೋದು ಅಥವಾ ಬೇರೆ ಸಾರ್ಟ್ ಆಫ್ ಫಾರ್ಮ್ಸ್ಗಳಲ್ಲಿ ಅವ್ರು ಕಳಿಸ್ಕೊಡೋದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದನ್ನ ಸೇಫ್ ಗಾರ್ಡ್ ಮಾಡಬೇಕಾಗಿರುತ್ತೆ ಟೈಮ್ ಬೀಯಿಂಗ್ವರೆಗೂ. ಏನಕ್ಕೆ ಅಂದರೆ ಇದು AI ಟ್ರೈನ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಫಾರ್ಮ್ಸ್ ಅಥವಾ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ, ಅಪ್ಲೈ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ರಿವ್ಯೂ, ಕ್ಯಾಟಗರೈಸ್ ಆ್ಯಂಡ್ ಫಿಲ್ಸ್ ರೆಕಾರ್ಡ್ಸ್ ಕಾಪರೇಷನ್ ಆ್ಯಂಡ್ ಇನ್ವಾಯ್ಸ್ ಆ್ಯಂಡ್ ರಿಜೆಕ್ಟೆಡ್ ಫ್ರಮ್ AI ಮಾಡರ್ನ್ ಅಕ್ಯುರಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ರಿವ್ಯೂ ಮಾಡಬೇಕಾಗಿರುತ್ತೆ, ನೀವು ಅಪ್ಲೋಡ್ ಮಾಡಿರೋದು ಕರೆಕ್ಟ್ ಆಗಿದೆಯಾ ಅಥವಾ ಅದ್ರ ಬರ್ತಾ ಇರೋದು ಕರೆಕ್ಟ್ ಆಗಿದೆಯಾ, ಅದ್ರ ಕ್ಯಾಟಗರಿ ಏನು ಬರುತ್ತೆ, ಅದು ಕನ್ನಡ, ಇಂಗ್ಲೀಷ್ ಆ ಥರ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಫಾರ್ಮ್ಸ್ ಆಗಿರ್ಬೋದು, ಅದನ್ನು ನೀವು ಇಲ್ಲಿ ಕ್ಯಾಟಗರೈಸ್ ಮಾಡಬೇಕಾಗಿರುತ್ತೆ. ಆಮೇಲೆ ಫೈಲ್ ಸ್ಟ್ರೆಂತ್ ಹೇಗಿದೆ, ಜೊತೆಗೆ ಇದು ರೆಕಾರ್ಡೆಡ್ ಬಂದಿದೆಯಾ ಬಂದಿಲ್ವಾ, ಇದನ್ನೆಲ್ಲ ನೀವು ಚೆಕ್ ಮಾಡಬೇಕಾಗಿರುತ್ತೆ. AI ಮಾಡರ್ನ್ ಅಕ್ಯುರಸಿಗೆ ಹೇಗೆ ವರ್ಕ್ ಆಗ್ತಿದೆ ಅಂತ ನೀವು ನೋಡಬೇಕಾಗಿರುತ್ತೆ ಇಲ್ಲಿ ಅಂತ ಹೇಳ್ತಿದ್ದಾರೆ. ಇನ್ನು ಟ್ರಾನ್ಸ್ಲೇಟ್ ರಿಯಲ್ ವರ್ಡ್ಸ್ ಫಿಲ್ಮ್ ಸಿಸ್ಟಮ್ಸ್ ಆ್ಯಂಡ್ ರೆಕಾರ್ಡಿಂಗ್ ವರ್ಕ್ ಫ್ಲೋ ಇಂಟು ಸಿಸ್ಟಮ್ಯಾಟಿಕ್ AI ಟ್ರೈನಿಂಗ್ ಕಂಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಟ್ರಾನ್ಸ್ಲೇಟ್ ಮಾಡಬೇಕಾಗಿರುತ್ತೆ ಕೆಲವೊಂದು ಸಲ ಫೈಲ್ಸ್ಗಳಿಂದ ಲೈಕ್ AI ಟ್ರೈನಿಂಗ್ ಸಿಸ್ಟಮ್ಸ್ಗಳಿಗೆ. ಅದನ್ನು ಕೂಡ ನೀವು ಇಲ್ಲಿ ವರ್ಕ್ ಫ್ಲೋನ ಕರೆಕ್ಟಾಗಿ ಹೋಗೋದಕ್ಕೆ ರೆಕಾರ್ಡಿಂಗ್ಸ್ಗಳನ್ನ ಅಥವಾ ಫೈಲ್ಸ್ಗಳನ್ನ ಕರೆಕ್ಟಾಗಿ ನೀವು ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ವ್ಯಾಲಿಡ್ AI ಜನರೇಷನ್ ಡಾಕ್ಯುಮೆಂಟ್ಸ್ ಆರ್ಗನೈಸೇಷನ್ ಔಟ್ಪುಟ್ ಫಾರ್ ಕಾನ್ಸಂಟ್ರೇಟಿಂಗ್ ಕರೆಕ್ಟ್ನೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ AIದು ಏನು ಜನರೇಷನ್ ಡಾಕ್ಯುಮೆಂಟ್ಸ್ ಇರುತ್ತೆ ಆರ್ಗನೈಸ್ಡ್ ಮಾಡಿ ಇಡಬೇಕಾಗಿರುತ್ತೆ, ಕೊಟ್ಟಿರೋದನ್ನ ಕರೆಕ್ಟಾಗಿ ಔಟ್ಪುಟ್ ಬಂದಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಕೊಲ್ಯಾಬ್ರೇಟ್ ರಿಮೋಟ್ಲಿ ವಿತ್ AI ಇಂಜಿನಿಯರಿಂಗ್ಸ್ ಆ್ಯಂಡ್ ಡೇಟಾ ಟೀಮ್ ಟು ಇಂಪ್ರೂವ್ ಆ್ಯಂಡ್ ಡಾಕ್ಯುಮೆಂಟ್ ಪ್ರೋಸೆಸ್ ಸಿಸ್ಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ AI ಇಂಜಿನಿಯರ್ಸ್ ಇರ್ತಾರೆ ಮತ್ತು ಡೇಟಾ ಟೀಮ್ಗಳಿರುತ್ತೆ. ನಿಮ್ಗೆ ಯಾರು ಡೇಟಾಗಳನ್ನ ಕಳಿಸ್ತಾರೆ ಅಥವಾ ಎಲ್ಲಿ ಕಲೆಕ್ಟ್ ಮಾಡಿಟ್ಟಿರ್ತಾರೆ ಆ ಡೇಟಾ ಟೀಮ್ ಇರುತ್ತೆ. ಅವ್ರ ಜೊತೆ ನೀವು ಮಾತಾಡಿಕೊಂಡು ಕೋಆರ್ಡಿನೇಟ್ ಮಾಡಿಕೊಂಡು ಇಲ್ಲಿ ಕೆಲಸನ ಮಾಡ್ಬೋದು. ಡಾಕ್ಯುಮೆಂಟ್ ಪ್ರೋಸೆಸ್ ಕರೆಕ್ಟಾಗಿ ಆಗ್ತಾ ಇದೆಯಾ ಇಲ್ವಾ ಅಥವಾ ನಿಮಗೆ ಏನು ಹೆಲ್ಪ್ ಬೇಕು ಅದನ್ನೆಲ್ಲನೂ ನೀವು ಇಲ್ಲಿ ತೊಗೊಳ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ನಿಮ್ಮಲ್ಲಿ ಏನು ರಿಕ್ವೈರ್ಮೆಂಟ್ಸ್ ಇರಬೇಕು ಇಲ್ಲಿ ಕೆಲಸನ ಮಾಡೋದಕ್ಕೆ ಅಂದರೆ ಆ್ಯಂಡ್ ಅವರ್ ಎಕ್ಸ್ಪೀರಿಯನ್ಸ್ ಇನ್ ಫೈಲ್ ಮ್ಯಾನೇಜ್ಮೆಂಟ್, ರೆಕಾರ್ಡಿಂಗ್, ಅಡ್ಮಿಷನ್ಸ್ ಆರ್ ಡಾಕ್ಯುಮೆಂಟ್ ಆರ್ಗನೈಸೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವುದರಲ್ಲಾದ್ರೂ ಫೀಲ್ಡ್ಗಳಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಇಲ್ಲಿ ನಿಮಗೆ ಪ್ಲಸ್ ಆಗುತ್ತೆ. ಇನ್ನು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಮಾಡರೇಟ್ ಅಕ್ಯುರಸಿ ಆ್ಯಂಡ್ ಇನ್ಫಾರ್ಮೇಷನಲ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಅಟೆನ್ಷನ್ ಟು ಡೀಟೇಲ್ ಇರಬೇಕು, ಚಿಕ್ಕ ಚಿಕ್ಕ ವಿಷಯನೂ ಕರೆಕ್ಟಾಗಿ ಗಮನ ಇಟ್ಟು ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಹಾಗೆ ಇನ್ಫಾರ್ಮೇಷನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋ ನಿಮಗೆ ಲೈಕ್ ಏನು ಹೇಳ್ತಾರೆ ಸ್ಕಿಲ್ಸ್ ಅಥವಾ ಕಾಮನ್ ಸೆನ್ಸ್ ಗೊತ್ತಿರಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಎಬಿಲಿಟಿ ಟು ಟ್ರಾನ್ಸ್ಲೇಟ್ ಡಾಕ್ಯುಮೆಂಟ್ಸ್ ವರ್ಕ್ ಫ್ಲೋ ಇಂಟು ಸ್ಟ್ರಾಟಜೀಸ್ ಆ್ಯಂಡ್ ಅಕ್ಯುರೇಟ್ ಫೀಡ್ಬ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೈಕ್ ಟ್ರಾನ್ಸ್ಲೇಟ್ ಡಾಕ್ಯುಮೆಂಟ್ಸ್ ಅಂತ ಅಂದರೆ ಕೆಲವೊಂದ್ಸಲ ಒಂದು ಡಿವೈಸಿಂದ ಇನ್ನೊಂದು ಡಿವೈಸ್ಗಾಗಿರ್ಬೋದು ಅಥವಾ ಫೈಲ್ MBಗಳನ್ನ ಕಮ್ಮಿ ಮಾಡುವಂಥದ್ದು ಅಥವಾ ಲ್ಯಾಂಗ್ವೇಜಸ್ಗಳಿರುತ್ತೆ ಅದನ್ನು ಚೇಂಜ್ ಮಾಡುವಂಥದ್ದು, ಅದೆಲ್ಲ ಸ್ವಲ್ಪ ನಿಮಗೆ ಗೊತ್ತಿರಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ಅಂತ ಹೇಳ್ತಿದ್ದಾರೆ. ನಿಮಗೆ ಗೊತ್ತಿಲ್ಲ ಅಂದರೂ ನೀವು ಯೂಟ್ಯೂಬ್ ಅಥವಾ ಬೇರೆ ಸಾರ್ಟ್ ಆಫ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಸರ್ಚ್ ಮಾಡ್ಬೋದು. ಇಲ್ಲ ಅಂದರೂ ಕೂಡ ಕಂಪ್ನಿಯವರು ನಿಮಗೆ ಹೆಲ್ಪ್ ಮಾಡ್ತಾರೆ. ನೋ ನೀಡ್ ಟು ವರಿ. ಡೇಟಾ ಟೀಮ್ ಅಥವಾ ಬೇರೆ ಯಾವ ಟೀಮ್ ನಿಮ್ಗೆ ಇರ್ತಾರೆ ಅಲ್ಲಿ ನೀವು ಹೆಲ್ಪ್ನ ತೊಗೊಳ್ಬೋದು. ಅದು ಆದರೂ ಕೂಡ ನಿಮಗೆ ಸ್ವಲ್ಪ ಆದರೂ ಅದ್ರ ಬಗ್ಗೆ ನಾಲೆಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾಂಟ್ರಿಬ್ಯೂಟ್ ವರ್ಕಿಂಗ್ ಇಂಡಿಪೆಂಡೆಂಟ್ಲಿ ಇನ್ ಅ ಫುಲ್ಲಿ ರಿಮೋಟ್ ಕಾಂಟ್ರಾಕ್ಟ್ ಬೇಸ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿ ಮನೆಯಿಂದನೇ ಕೆಲಸ ಮಾಡಬೇಕಾಗಿರುತ್ತೆ, ಅದು ಕೂಡ ಕರೆಕ್ಟಾಗಿ ಕೆಲಸನ ಮಾಡಬೇಕು. ಇದು ಕಾಂಟ್ರಾಕ್ಟ್ ಬೇಸ್ ಎನ್ವೈರ್ಮೆಂಟಲ್ಲಿ ನೀವು ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ಟ್ರಾಂಗ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಲೈಕ್ ಸ್ಟ್ರಾಂಗ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ತುಂಬ ಚೆನ್ನಾಗಿ ನಿಮಗೆ ಬರೆಯೋದಕ್ಕೆ ಹಾಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಬರಬೇಕಾಗಿರುತ್ತೆ ಅಂತ ಹೇಳ್ತಾರೆ. ಕಾಮನ್ ಸ್ಕಿಲ್ ಇದು ಕಮ್ಯುನಿಕೇಷನ್ ಸ್ಕಿಲ್ ಅಂದರೆ ಮಾತಾಡೋವಂಥದ್ದು, ನಿಮಗಿರೋ ಡೌಟ್ಸ್ನ ಕೇಳೋವಂಥದ್ದು, ಅವರಿಂದ ಆನ್ಸರ್ಸ್ನ ತೊಗೊಳೋವಂಥದ್ದು, ಅದಕ್ಕೊಂದು ಮ್ಯಾನರ್ ಹಾಕಿ ಸಿಸ್ಟಮ್ಯಾಟಿಕ್ ಇರುತ್ತೆ. ಸೊ ಅದು ನಿಮಗೆ ಚೆನ್ನಾಗಿ ಬರಬೇಕು ಅನ್ನೋದನ್ನ ಅಷ್ಟೇ ಇಲ್ಲಿ ಹೇಳ್ತಾ ಇರೋವಂಥದ್ದು, ಬೇರೆ ಏನೂ ಇಲ್ಲ. ಅದು ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ, ಸ್ವಲ್ಪ ಮಾಡಿವೇಶನ್ಸ್ ಮಾಡ್ಕೋಬೇಕಾಗಿರುತ್ತೆ ಅಷ್ಟೇ. ಇನ್ನು ಅಪ್ಲಿಕೇಶನ್ಸ್ ಪ್ರೋಸೆಸ್ ನೋಡಿದ್ರೆ
ಜಸ್ಟ್ 20 ಮಿನಿಟ್ಸಲ್ಲಿ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಮುಗಿಯುತ್ತೆ ಅಂತ ಹೇಳ್ತಿದ್ದಾರೆ. ಮೊದಲನೇದಾಗಿ ನೀವು ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಒಂದು ಶಾರ್ಟ್ ಇಂಟರ್ವ್ಯೂ ಇರುತ್ತೆ. ಆಮೇಲೆ ಫಾರ್ಮ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದರೆ ನಿಮ್ಮ ಇಂಟರ್ವ್ಯೂ ಪ್ರೋಸೆಸ್ ಇಲ್ಲಿ ಮುಗಿದೋಗ್ಬಿಡುತ್ತೆ. ಅದಾದಮೇಲೆ ಅವರು ಇಮೇಲ್ ಅಥವಾ ಹೇಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಕಾಲ್ ಮೂಲಕ, ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟು ನೀವು ವರ್ಕ್ ಮಾಡೋದಕ್ಕೆ ಪ್ರಾಜೆಕ್ಟ್ ವೈಸ್ ಇಲ್ಲಿ ಸ್ಟಾರ್ಟ್ನ ಮಾಡ್ಬೋದು. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಇನ್ನೂ ಶಾರ್ಟ್ ಆಗಿ ಹೇಳಬೇಕು ಅಂದರೆ ಕಂಪ್ನಿಯವರು ಕೊಡುವಂಥ ಫೈಲ್ಸ್ ಅಥವಾ ಡಾಕ್ಯುಮೆಂಟ್ಸ್ ಯಾವುದೇ ಬೇಸಿಕ್ ಲೈಕ್ ಡೀಟೇಲ್ಸ್ಗಳನ್ನ AI ಸಿಸ್ಟಮೆಟಿಕ್ ಟೂಲ್ಸ್ಗಳಲ್ಲಿ ನೀವು ಅಪ್ಲೋಡ್ ಮಾಡುವಂಥದ್ದು, ಪ್ರಿಸರ್ವ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅದು ಹೇಗೆ ಮಾಡಬೇಕು, ಯಾವ ಆ್ಯಪ್ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ಕಂಪ್ನಿಯವರು ಕಂಪ್ಲೀಟಾಗಿ ಡೀಟೇಲ್ಸ್ನ ನಿಮಗೆ ಕೊಡ್ತಾ ಹೋಗ್ತಾರೆ. ಸೊ ಅದ್ರ ಬಗ್ಗೆ ನೀವು ಟೆನ್ಷನ್ ತೊಗೊಳೋವಂಥ ನೆಸೆಸಿಟಿನೇ ಇರೋದಿಲ್ಲ. ಇನ್ನು ಇಲ್ಲೇನಾದ್ರು ಫ್ರೆಷರ್ಸ್ ಆಗಿದ್ರು ಅಥವಾ ಎಕ್ಸ್ಪೀರಿಯನ್ಸ್ ಇದೆ ಫೈಲ್ ಮ್ಯಾನೇಜ್ಮೆಂಟ್ ಅಥವಾ ಯಾವುದೇ ಬ್ಯಾಕ್ ಆಫೀಸಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ಇಲ್ಲಿ ಪ್ರಿಫರ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ದೀನಿ, ಡಿಗ್ರಿ, ಡಿಪ್ಲೊಮೊ ಅಥವಾ ಬೇರೆ ಯಾವುದಾದ್ರೂ ಕೋರ್ಸಸ್ ಅಟ್ಲೀಸ್ಟ್ 12th ಪಾಸ್ ಆಗಿದ್ದೀವಿ ಅಂದರೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅವರ್ಲಿ ವೈಸ್ ಇಲ್ಲಿ ನಿಮಗೆ ಪೇನ ಮಾಡ್ತಾರೆ. $60 ಇಂದ $111 ಪರ್ ಅವರ್ ಕೊಡ್ತಾರೆ. ಸೊ ಅರೌಂಡ್ ನಿಮಗೆ 6,000 ಇಂದ 10,200 rupees ಪರ್ ಅವರ್ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಒಂದು ಒಳ್ಳೆ ಸ್ಯಾಲ್ರಿನೇ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ನಿಮಗೆ ಯಾವಾಗ ಬೇಕು, ನಿಮಗೆ ಯಾವಾಗ ಟೈಮ್ ಆಗುತ್ತೆ, ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಕಾಂಟ್ರಾಕ್ಟ್ ಬೇಸ್ಡ್ ಹಾಗೆ ಕಂಪ್ಲೀಟ್ಲಿ ಹಾಗೆ 100% ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಈಸಿ ಅಪ್ಲೈ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ಕರ್ಕೊಂಡು ಬರುತ್ತೆ. ಸೊ ಇಲ್ಲಿ ನೀವು ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಮೊದಲನೇದಾಗಿ ನಿಮ್ಮ ನೇಮ್ನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಲಾಸ್ಟ್ ನೇಮ್ ಅಥವಾ ಇನ್ಶಿಯಲ್ ಏನಾದ್ರು ಇದ್ರೆ ಅದನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಆಮೇಲೆ ಯಾವ ಕಂಟ್ರಿ, ನಿಮ್ಮ ಕಂಟ್ರಿ ಕೋಡ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ, ನಿಮ್ಮ ಮೊಬೈಲ್ ನಂಬರ್ ಯಾವುದಕ್ಕೆ ಇನ್ಕಮಿಂಗ್, ಔಟ್ ಗೋಯಿಂಗ್, ವಾಟ್ಸಪ್ ಅವೈಲಬಲ್ ಇರುತ್ತೆ ಅದನ್ನು ಕೊಡಬೇಕು. ಅದಾದಮೇಲೆ ಇಮೇಲ್ ಅಡ್ರೆಸ್, ಯಾವುದು ಪ್ರೊಫೆಷ್ನಲ್ ಇಮೇಲ್ ಅಡ್ರೆಸ್ ಇದೆ ಅದನ್ನು ಕೊಟ್ಟು ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಅಪ್ಡೇಟೆಡ್ ರೆಸ್ಯೂಮ್ನ ಪೋಸ್ಟ್ ಮಾಡೋಕ್ಕೆ ಅಥವಾ ಅಪ್ಲೋಡ್ ಮಾಡೋಕೆ ಆಪ್ಷನ್ ಸಿಗುತ್ತೆ. ಇರುವಂಥದ್ದು ಅಪ್ಡೇಟೆಡ್ ಇದ್ದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಮೇಲೆ ಕ್ಲಿಕ್ನ ಮಾಡಿ ಪ್ರತಿ ಸಲ ಅಂದರೆ ಲೈಕ್ 3 months 2 months ಒಂದ್ಸಲ ನೀವು ನಿಮ್ಮ ಅಪ್ಡೇಟ್ ಮಾಡ್ಕೊಳ್ತಾ ಇರಬೇಕಾಗಿರುತ್ತೆ ರೆಸ್ಯೂಮ್ಗಳನ್ನ. ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಇಲ್ಲಿ ಆದಷ್ಟು ಕೊಡಿ. ಸೊ ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಇಲ್ಲಿ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಕೆಲವೊಂದಷ್ಟು ಕ್ವೆಶನ್ಸ್ ಕೇಳುತ್ತೆ. ಲೈಕ್ ನೀವೇನಾದ್ರು ಎಕ್ಸ್ಪೀರಿಯನ್ಸ್ಡ್ ಆಗಿದ್ರೆ ನಿಮಗೆ ಇಲ್ಲಿ ಕ್ವೆಶನ್ ಕೇಳುತ್ತೆ. ಇಲ್ಲ ಅಂದರೆ ನಿಮಗೆ ಈ ಕ್ವೆಶನ್ ರೇಸ್ ಆಗೋದಿಲ್ಲ. ಅಕಸ್ಮಾತ್ ನೀವು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಇಲ್ಲಿ ಜಸ್ಟ್ ಐ ಆಮ್ ಕರೆಂಟ್ಲಿ ವರ್ಕಿಂಗ್ ಅಥವಾ ನೀವೇನು ಇನ್ನೂ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಏನು ಮಾಡ್ತಾ ಇದ್ದೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಲೈಕ್ ನಿಮ್ಮ ಸಿಟಿ ಆಗಿರ್ಬೋದು, ಆ ಕ್ವೆಶನ್ಸ್ನ ಕೇಳುತ್ತೆ. ನಾನಿಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆಗಿರೋದ್ರಿಂದ ನನಗೆ ಈ ಕ್ವೆಶನ್ಸ್ ಕೇಳ್ತಾ ಇದೆ. ಜಸ್ಟ್ ಏನಾದ್ರು ಒಂದು ಕೊಟ್ಟು ಸೇವ್ನ ಮಾಡಿದ್ರೆ ಸಾಕಾಗಿರುತ್ತೆ. ಜಸ್ಟ್ ಮಿನಿಟ್, ಇಲ್ಲಿ ಯಾವುದೋ ಒಂದು ಕ್ವೆಶನ್ಗೆ ಆನ್ಸರ್ ಮಾಡಿಲ್ಲ, ಅದಕ್ಕೋಸ್ಕರ ಇದು ಕೇಳ್ತಾ ಇದೆ. ನಾನಿಲ್ಲಿ ಆನ್ಸರ್ ಮಾಡಿ ನಿಮಗೆ ತೋರಿಸ್ತೀನಿ. ನೀವೇನಾದರೂ ಲೈಕ್ ಇನ್ನು ವರ್ಕ್ ಮಾಡ್ತಾ ಇದ್ದೀವಿ ಅಥವಾ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನೀವು ಕೂಡ ಇದೇ ರೀತಿ ಆನ್ಸರ್ನ ಮಾಡಬೇಕಾಗಿರುತ್ತೆ. ಅದೆಲ್ಲ ಆದಮೇಲೆ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಸ್ಕೂಲ್, ಲೈಕ್ ನೀವು ಏನು ಯಾವ ಕಾಲೇಜಲ್ಲಿ ಓದಿದ್ದು ಅದನ್ನು ನೀವು ಇಲ್ಲಿ ಕೊಡಬೇಕು. ಅದಾದಮೇಲೆ ಯಾವ ಸಿಟಿ ಅಂತ ಕೊಡಬೇಕಾಗಿರುತ್ತೆ. ನೀವು ಏನು ಡಿಗ್ರಿನ ಮಾಡಿದ್ದೀರ, ಲೈಕ್ BCom, MBAನ ಅಥವಾ ಡಿಪ್ಲೊಮೋನೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆನಾ, ಜಸ್ಟ್ ಅ ಮಿನಿಟ್. ಓಕೆ, ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಮೇಜರ್ ಫೀಲ್ಡ್ಸ್ ಯಾವ್ದು ನೀವು ಮಾಡಿದ್ದು, ಕಾಮರ್ಸಾ ಅಥವಾ ಆರ್ಟ್ಸಾ, ಸೈನ್ಸಾ ಅದನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಸೊ ಆದಷ್ಟು ನೀವು ಯಾವುದನ್ನು ಮಾಡಿರ್ತೀರ ಅದನ್ನೇ ಕೊಡಿ. ತಪ್ಪಾಗಿ ಇಲ್ಲಿ ಕೊಡೋಕೆ ಹೋಗ್ಬಿಡಿ, ಯಾಕಂದರೆ ಮಾರ್ಕ್ಸ್ ಕಾರ್ಡ್ಸ್ ಅಥವಾ ಡಾಕ್ಯುಮೆಂಟ್ಸ್ ಅವ್ರು ಏನಾದ್ರು ವೆರಿಫೈ ಮಾಡಿದಾಗ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ. ಅದಾದಮೇಲೆ ಯಾವಾಗ ನೀವು ಸ್ಟಾರ್ಟ್ ಮಾಡಿದ್ರಿ, ನಿಮಗೆ ಮಂತ್ ಗೊತ್ತಿಲ್ಲ ಅಂದರೂ ಓಕೆ, ಇಯರ್ ಗೊತ್ತಿರುತ್ತೆ ಅಲ್ವಾ, ಅಟ್ಲೀಸ್ಟ್ ಇಯರ್ ಆದರೂ ನೀವು ಇಲ್ಲಿ ಕರೆಕ್ಟಾಗಿ ಕೊಡಬೇಕಾಗಿರುತ್ತೆ. ಅದಾದಮೇಲೆ ಎಂಡಿಂಗ್ ಮಂತ್ ಕೂಡ ನಿಮಗೆ ಗೊತ್ತಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಟ್ಲೀಸ್ಟ್ ಇಯರ್ನ ನೀವು ಇಲ್ಲಿ ಕರೆಕ್ಟಾಗಿ ಮೆನ್ಷನ್ನ ಮಾಡಬೇಕಾಗಿರುತ್ತೆ. ಅದನ್ನು ಕರೆಕ್ಟಾಗಿ ಮಾಡಿ
ಅದಾದಮೇಲೆ ಸೇವ್ ಅಂತ ಕೊಟ್ಮೇಲೆ ಇಲ್ಲಿ ರಿವ್ಯೂ ಅನ್ನೋ ಆಪ್ಷನ್ ಬರುತ್ತೆ ಲಾಸ್ಟಲ್ಲಿ. ಇಲ್ಲಿ ಕೊಟ್ಟರೆ ನಿಮಗೆ ಕೆಲವೊಂದು ನೀವು ಆನ್ಸರ್ ಮಾಡಿರೋಂಥ ಎಲ್ಲ ಆನ್ಸರ್ ಮತ್ತು ಕ್ವೆಶನ್ಸ್ ಇಲ್ಲಿ ಶೋ ಆಗುತ್ತೆ. ಎಲ್ಲ ಸರಿ ಇದೆ ಅಂದರೆ ಓಕೆ, ಇಲ್ಲಾಂದರೆ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ನೀವು ಮತ್ತೆ ಅದನ್ನು ಆನ್ಸರ್ ಸರಿ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಜಸ್ಟ್ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಇದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಲೈಕ್ ಜಂಕ್ ಫೋಲ್ಡರ್ಗಳ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಇನ್ನು ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ದಿನ ಇದೇ ರೀತಿಯಾದಂಥ ಈಸಿ ಜಾಬ್ ಅಪ್ಡೇಟ್ಸ್ ನಿಮಗೆ ಬೇಕಾಗಿದ್ದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ಮತ್ತೆ ಹೊಸ ಜಾಬ್ ಅಲರ್ಟ್ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.